ಲೋಕೋಪಯೋಗಿ ಭವನ ಕಲಬುರಗಿ ಕಚೇರಿಯಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಜಯಂತಿ ಹಾಗೂ ಹೊಸ ವರ್ಷ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶರಣಪ್ಪ ಸುಲಗುಂಟೆ, ಮುಖ್ಯ ಇಂಜಿನಿಯರ್ ಸಂಪರ್ಕ ಮತ್ತು ಕಟ್ಟಡ ಈಶಾನ ಕಲಬುರಗಿ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಅಲ್ಲಿ ಅಂತ ನಾನು ಹೇಳುತ್ತಾ ಈ ಸಂದರ್ಭದಲ್ಲಿ ಮಾತನಾಡೋದಕ್ಕಾಗಿ ಧನ್ಯವಾದ ಹೇಳ್ತೇನೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಅದೇ ರೀತಿ ಜಕಣಾಚಾರ್ಯರ ಜಯಂತಿ ಅಂಗವಾಗಿ ನಮ್ಮ ಬೆಂಡೂರು ಸರ್ ಅವರು ಒಂದೆರಡು ಅದೇ ರೀತಿಯಾಗಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಂತ ಹುಷಾರ್ ಅದೇ ರೀತಿಯಾಗಿ थोड़ा साइड हो जाओ ये नहीं पकड़ रहा थोड़ा सा ಅಧ್ಯಕ್ಷರಾಗಿ ಪದಾಧಿಕಾರಿಯಾಗಿ ನೇಮಕ ಮಾಡಿರ್ತಾರೆ. ಅದೇ ರೀತಿ ಅಲ್ಲಿ ಅದೇ ರೀತಿಯಾಗಿ ಶ್ರೀ ಬಸವರಾಜ್ ಸರ್ ಅವರಿಗೆ ನಮ್ಮ ಈರುಳ್ಳಿ ಸರ್ ಅವರು ಬಂದು ಸನ್ಮಾನಿಸಬೇಕಾಗಿ ನಾನು ಕೇಳ್ಕೊತೀನಿ. ಹೊಸ ಧ್ಯೇಯ, ಹೊಸ ಆಶಯಗಳೊಂದಿಗೆ ನಾವು ಈ ವರ್ಷ ಮುಂದುವರಿಸೋಣ ಅಂತ ಕೇಳ್ತಾ ಇವತ್ತು ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯ ಅವ್ರದ್ದು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ತಮ್ಗೆ ಗೊತ್ತಿದೆ, ಈ ಶಿಲ್ಪಕಲೆ ಈಗ ಭಾಳಷ್ಟು ದೊಡ್ಡ ದೊಡ್ಡ ನಾವು ಕಟ್ಟಡಗಳು ನೋಡ್ತಾ ಇದ್ದೀವಿ ಹಳೆಯವು. ಅವು ಯಾವ ಥರ ನಿರ್ಮಾಣ ಮಾಡಿದಾರೆ ಆ ಥರ ಈ ಥರ ವ್ಯವಸ್ಥೆ ಇರಲಾರ್ದ ಸಲುವಾಗಿ ನಮ್ಮ ಅಂದರೆ ಈಗಿನ ಏನು ಮಾಡರ್ನ್ ವ್ಯವಸ್ಥೆ ಇದೆ, ಮಷಿನರಿ ಇಕ್ವಿಪ್ಮೆಂಟ್ಸು ಏನೂ ಇರಲಾರ್ದೆ ಅವ್ರ ಮ್ಯಾನ್ ಪವರು ತಮ್ಮದು ಏನು ಟೂಲ್ಸ್ ಅಂತ ಹೇಳ್ತಾ ಇದ್ದೀವಿ, ಯಾವ ಥರ ಟೂಲ್ಸ್ ಕ್ರಿಯೇಟ್ ಮಾಡಿಕೊಂಡು ಈ ಥರ ಏನಂತಂದ್ರೆ ಸೃಷ್ಟಿ ಮಾಡಿದ್ದಾರೆ. ನಮ್ಮ ಏನಂದರೆ ಇಮಾರತುಗಳು ಅಂತ ಹೇಳ್ರಿ, ಅಥವಾ ಯಾವ ಕಟ್ಟಡಗಳು ಅಥವಾ ಮಂದಿರಗಳು ಇಂಥವು ಏನೇನಿದಾವೆ ಎಲ್ಲ ಭಾಳ ಚೆನ್ನಾಗಿ ಅವರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ, ಶಿಲ್ಪಿ ನಾನು ಹೇಳೋ ಜಕಣಾಚಾರ್ಯ ಯಾವುದೇ ಶಿಲ್ಪಿ ಇರಲಿ, ಅವ್ರು ಆ ಶಿಲ್ಪಿ ಆ ಥರ ಭಾಳಷ್ಟು ತೊಡಗಿಸಿಕೊಂಡು ಕೆಲಸ ಮಾಡಿದ್ದಾರೆ ಅದರಲ್ಲಿ. ನಾನು ಈಗ ನೋಡ್ತಾ ಇದ್ದೀನಿ, ಕೆಲವು ನನ್ನ ಬ್ರಿಡ್ಜ್ಗಳು ಕೆಡವಿ ಹೊಸದು ಕಟ್ಟಬೇಕಂತ ಹೇಳ್ತಾರೆ. ನೀವು ಅಲ್ಲಿ ಸ್ಟೋನ್ ಬ್ರಿಡ್ಜ್ ನೋಡಿದರೆ ಎಷ್ಟು ಕ್ಲೀನಾಗಿ ಅವ್ರದ್ದು ಒಂದೇ ಲೈನಲ್ಲಿ ಬಂದಿದ್ದು ಅವರು ಕಲ್ಲದು. ಇವತ್ತು ಕಾಂಕ್ರೀಟ್ ನಮಗೆಲ್ಲ ಪ್ಲೇ ಟಚ್ ಮಾಡಿದ್ರು ನಾವು ಅಟೇಕ್ ಮಾಡ್ತಾ ಇರ್ತೀವಿ. ಬಟ್ ಅವ್ರು ಆ ಟೈಮ್ನಲ್ಲಿ ಆಮೇಲೆ ಭಾಳಷ್ಟು ಕೆಲವು ನೋಡ್ತಾ ಇದ್ದೀರಿ, ನನಗೆ ಹೇಳ್ತಾ ಇದ್ದಾರೆ ಸಣ್ಣಾಗಿದ್ದಾಗ ಇವೆಲ್ಲ ಬೇಲೂರು ಹಳೆಬೀಡ್ದವರೆಲ್ಲ ಫಾರಿನ್ದವರು ನಮಗೆ ಕೊಡ್ರಿ, ನಾವು ತೊಗೊಂಡು ಹೋಗ್ತೀವಿ, ನಿಮಗೆ ಅದು ಏನು ಕಾಸ್ಟ್ ಬೇಕು ಅದ್ರ ಇಕ್ವಲೆಂಟ್ ಬಂಗಾರ ಕೊಡ್ತೀವಿ ಅಂತ ಆ ಥರ ನಮ್ಗೆ ಸರ್ಗಳು ಹೇಳ್ತಾ ಇದ್ರು. ಅದು ಅಲ್ಲದೆ ನಾವು ಕೆಲವು ನೋಡಿದ್ದೀವಿ, ನಾವು ಸಂರಕ್ಷಣೆನೇ ಮಾಡಲಿಲ್ಲ. ನಾವು ಕೆಲವು ಬೇಡೂರು ಇದು ನಮ್ಮಲ್ಲಿ ಇದು ಇದ್ದಾವ, ಈ ಪಟ್ಟದ ಕಲ್ಲು, ಐಹೊಳೆ ಇವೆಲ್ಲ ಇವು ಜನರೆಲ್ಲ ಏನಂದ್ರೆ ಆಶ್ರಯ ಪಡೆದು ಎಲ್ಲ ಕುಟ್ಟೋದು ಬೀಸೋದು ಮಾಡ್ತಿರೋದು ಮುಂಚೆ. ಆಮೇಲೆ ಬೇರೆಯವ್ರು ಹೇಳಿದ್ರು ಭಾಳ ಇಂಪಾರ್ಟೆಂಟ್ ಇದ್ದಾವೆ, ಇದೆಲ್ಲ ಕೆಡ್ಸಕ್ಕೆ ಹೋಗ್ಬೇಡ್ರಿ ಅಂತ. ಬಿದ್ದ ಮೇಲೆ ಆಮೇಲೆ ನಾವು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಇವನ್ ವಿಜಯನಗರದಲ್ಲೂ ನಾವು ನೋಡ್ತಾ ಇರ್ತೇವೆ. ಮುಂಚೆ ಎಲ್ಲ ಎಷ್ಟೋ ಅವರು ಪ್ರೊಟೆಕ್ಟ್ ಆಗ್ಬೇಕಂತ ಮಣ್ಣಿನಲ್ಲಿ ಮುಚ್ಚಿ ಹೋಗಿದ್ದಾರೆ. ಅವರು ತಮ್ಮದು ಏನಂತಂದ್ರೆ ನೆನಪು ಏನು ಕೆಲಸ ಮಾಡಿದ್ರು ಅದೆಲ್ಲ ಅಂಥ ಒಂದು ಸ್ಮಾರಕಗಳು ಪ್ರೊಟೆಕ್ಟ್ ಆಗ್ಬೇಕಂತೇಳಿ ಮಾಡಿದ್ದಾರೆ. ಇದಕ್ಕೆ ಭಾಳ ಶಿಲ್ಪಿ ಇದು ಭಾಳ ಕಾರ್ಯ. ಇದಕ್ಕೆ ಒಂದು ನಾವು ನೋಡ್ತಾ ಇದ್ದೀವಿ, ಒಂದು ಕೊಂಬಿ ಕೆತ್ತಬೇಕಾದ್ರೆ ನಮಗೆ ಎಷ್ಟು ಸಮಯ ಹಿಡಿತದೆ ಅಂತ 100 ಗೊಂಬೆಗಳು ಅದು ಒಂದೇ ಇದರಲ್ಲಿ ಕರೆಕ್ಟಾಗಿ ಫಿಟ್ ಆಗಂಗೆ ನಾವು ಇದು ನೋಡ್ತಾ ಇದ್ದೀವಿ. ಕನ್ಸ್ಟ್ರಕ್ಷನ್ಸ್ ಇಷ್ಟು ಸ್ಟಡಿ ಕನ್ಸ್ಟ್ರಕ್ಷನ್ಸ್ ಇದ್ದಾವೆ.
ಅಂಥ ಸ್ಟಡಿ ಕನ್ಸ್ಟ್ರಕ್ಷನ್ನಲ್ಲಿ ಅವರು ಮತ್ತೆ ಕ್ರಿಯೇಟ್ ಮಾಡಿದ ಆರ್ಟ್, ಕೆಲವು ಕಡೆ ಬಳಿ ತಿರುಗ್ತಾವ, ಕೆಲವು ಗ್ಯಾಪ್ ಇದ್ದಾವೆ ಕಂಬದಲ್ಲಿ. ಆಮೇಲೆ ಕಂಬಗಳು ನೇರವಾಗಿ ನೀವು ನೋಡ್ತಾ ಇರ್ತೀರಿ, ಭಾಳಷ್ಟು ಟೆಂಪಲ್ನಲ್ಲಿ ನೋಡ್ತಾ ಇರ್ತೀರಿ. ನಾನು ಒಂದೇ ಲೈನಲ್ಲಿ ಇರ್ತಾನೆ, ಸ್ಟ್ರೇಟ್ ಲೈನಲ್ಲಿ ಕಾಣಿಸ್ತಾವೆ ನಿಮ್ಗೆ. ಯಾವುದೂ ಏನಂದ್ರೆ ನಮ್ಮದು ಫುಟ್ಟಿಂಗ್ ಹೆಂಗೆ ಶಿಫ್ಟ್ ಆಗ್ತಿರ್ತಲ್ಲ ಆ ಥರ ಎಲ್ಲಿ ಶಿಫ್ಟ್ ಆಗಿದ್ದು ನೋಡಿ ನಾನು. ಆಮೇಲೆ ಅವ್ರದ್ದೊಂದು ವಿಷನ್ನು ಇರ್ತದೆ, ಗಾಳಿ ಆಡಬೇಕು, ಹೈಟ್ ಇರಬೇಕು, ನೋಡೋರಿಗೆ ಸ್ಟ್ರೇಟ್ ಆಗಿ ಕಾಣಬೇಕು, ಇವೆಲ್ಲ ವಿಚಾರಗಳು ಇಟ್ಕೊಂಡು ಆಮೇಲೆ ಕೆಲವೊಂದು ಫೌಂಡೇಶನ್ಸ್ ಹೇಳ್ತಾರೆ ಅವರು. ಈ ಥರ ನಾವು ಇಷ್ಟು ಎಕ್ಸ್ಪ್ಲೋರೇಷನ್ ಮಾಡೋದನ್ನು ಕೆಲವು ಸರಿ ನಮಗೆ ಏನಾಗ್ತದೆ, ನಮ್ಮ ಇದು ಫೇಲ್ ಆಗ್ತಾ ಇದೆ ಸ್ಟೆಪ್ ಕೆರ್ಸ್ಕೊಂಡು. ಆ ಥರದಲ್ಲಿ ಅಂಥವ್ರು 50 ಮೀಟರ್ ಎತ್ತರದಲ್ಲಿ ಗೋಪುರಗಳು ಇದ್ರೂ ಇವತ್ತು ಇನ್ನೂ ಅಷ್ಟು ಅಳಗಾಡಿಲ್ಲ ಅವು. ನಮ್ಮದು ಏನಂತಂದರೆ ನಾವು ಕೇರ್ ಮಾಡಲಾರ್ದಕ್ಕೆ ಅಂಥ ಇದಕ್ಕೆ ಕೆಲವು ಇದರಲ್ಲೆಲ್ಲ ಅಳಗಿರಬೇಕು. ಅದಕ್ಕೆ ಎಲ್ಲರಲ್ಲಿ ಒಂದು ಈ ಥರ ಇರಬೇಕು. ನಾವು ಆ್ಯಸ್ ಎ ಇಂಜಿನಿಯರ್ ಫಸ್ಟ್ ಪ್ರಿಫರೆನ್ಸ್, ಇಂಜಿನಿಯರ್ ಇರಲಿ ಯಾರೇ ಇರಲಿ, ಅವನಲ್ಲಿ ಒಂದು ಕಲೆ ಇತ್ತು ಅಂದ್ರೆ ಇಂಥ ಕಲೆಗಳನ್ನು ಮುಂದಕ್ಕೆ ತನ್ನ ಮೈಗೂಡಿಸ್ಕೊಂಡು ಒಂದು ಒಳ್ಳೆಯ ಸಾಧನೆ ಮಾಡ್ಬೇಕಂತ ಕೇಳ್ತಾ ಇರ್ತೀನಿ. ಆಮೇಲೆ ಮತ್ತೊಮ್ಮೆ ತಮ್ಮ ಹೊಸ ವರ್ಷ ಶುಭಾಶಯಗಳು ಹೇಳ್ತಾ, ಇವತ್ತೆಲ್ಲ ಜಯಂತಿ ಶುಭಾಶಯಗಳು ಹೇಳ್ತಾ, ತಮ್ಮೆಲ್ಲರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಮತ್ತು ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಕರ್ನಾಟಕ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ನಮ್ಮ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ನೌಕರರ ಸಂಘದ ಬೆಂಗಳೂರು ಏನು ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎ ಸೋಮಶೇಖರ್ ಅವರ ಏನು ನೇತೃತ್ವದಲ್ಲಿ ನಮಗೆ ಜಿಲ್ಲಾ ಘಟಕದ ಏನು ಮೊನ್ನೆ ತಾನೇ ನಡೆದಂಥ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮಗೆ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಹಾಗೂ ಈ ಕಲಬುರಗಿಯ ಜಿಲ್ಲೆಯ ಲೋಕೋಪಯೋಗಿ ಭವನದ ಎಲ್ಲ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಪದಾಧಿಕಾರಿಗಳಾಗಿ ನೇಮಕ ಮಾಡಿ ಆದೇಶಿಸುತ್ತಾರೆ. ಅದರಂತೆ ಇವತ್ತು ನಾವು ಹೊಸ ವರ್ಷದ ನಿಮಿತ್ತ ನಮ್ಮ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ನೌಕರ ಸಂಘ ಬೆಂಗಳೂರು ಘಟಕ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಒಂದು ದಿನದರ್ಶಿಕೆಯನ್ನು ನಾವು ಇವತ್ತು ಹೊಸದಾಗಿ ನಾವು ಒಂದು ಉದ್ಘಾಟನೆ ಮಾಡಿದ್ದೇವೆ. ಆ ಉದ್ಘಾಟನೆಯನ್ನು ಮಾನ್ಯ ಮುಖ್ಯ ಇಂಜಿನಿಯರ್ ಸಾಹೇಬರು ಆದಂಥ ಶ್ರೀ ಶರಣಪ್ಪ ಸುಲಗುಂಟೆ ಸರ್ ಅವರು ಉದ್ಘಾಟಿಸಿದರು. ಅದರಂತೆ ಎಲ್ಲ ಅಧಿಕಾರಿ ವೃಂದದವರು ಆ ಉದ್ಘಾಟನೆ ಕಾರ್ಯಕ್ರಮ ಹಾಜರಿದ್ದರು. ಇದೇ ರೀತಿ ಎಲ್ಲ ಜನರ ಸಹಕಾರ ನಮ್ಮ ಸಂಘದ ಮೇಲೆ ಇರಲಿ ಅಂತ ನಾನು ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಸರ್ ನಿಮ್ಮ ಹೆಸರು ಸರ್? ನನ್ನ ಹೆಸರು ಶರಣರಾಜ್ ಚಪ್ಪರಬಂದಿ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಲೋಕೋಪಯೋಗಿ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿ. ನಾವು ಇವಾಗ ಏನಾದ ಲೋಕೋಪಯೋಗಿ ಇಲಾಖೆ ಜಿಲ್ಲಾ ಘಟಕದ ನೌಕರರ ಸಂಘದ ಒಂದು ದಿನಚರಿಯನ್ನು ಬಿಡುಗಡೆ ಮಾಡಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಅವರಿಗೆ ತುಂಬ ಶ್ಲಾಘನೀಯ. ಇದೇ ರೀತಿ ಮುಂದೆ ಅವರು ಒಂದು ಸಂಘಟನೆಯಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ದೇವರಲ್ಲಿ ಕೇಳ್ಕೊತೀವಿ. ಧನ್ಯವಾದ. ಬಟ್ ಇದೊಂದು ಹೊಸ ಸಂಘ ಆಗಿದೆ, ನೌಕರರ ಸಂಘ ಅಂತ ನಮ್ಮ ಇಂಜಿನಿಯರಿಂಗು. ಈ ಸಂಘ ಅಟ್ಲೀಸ್ಟ್ ನಮ್ಮ ಏನು ಸಮಸ್ಯೆಗಳಿವೆ ಇವೆಲ್ಲ ಸರ್ಕಾರ ಗಮನಕ್ಕೆ ತಂದು, ಯಾಕಂದರೆ ಇತ್ತೀಚೆಗೆ ನಾವು ಸೈಟ್ ಮೇಲೆಲ್ಲ ಉಳ್ಕೋದಾಗೆಲ್ಲ ನೋಡ್ತಾ ಇದ್ದೀವಿ, ಎಷ್ಟೊಂದು ಇಂಜಿನಿಯರ್ಸ್ಗಳಿಗೆ ಕಷ್ಟ ಆಗ್ತಾಯಿದೆ. ಯಾಕಂದರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋರೇ ಬೇರೆ, ಫೇಸ್ ಮಾಡೋರು ಬೇರೆ, ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತಿನ ದಿನಗಳಲ್ಲಿ. ಇಂಥ ಪರಿಸ್ಥಿತಿಯನ್ನು ಸ್ವಲ್ಪ ಸರ್ಕಾರದ ಗಮನಕ್ಕೆ ಆಲ್ರೆಡಿ ಅವ್ರಿಗೆ ನಾವು ಒಂದು ಸಲ ಡಿಸ್ಕಸ್ ಮಾಡಿದ್ದೀವಿ. ಇವೆಲ್ಲ ಸಮಸ್ಯೆಗಳನ್ನು ಸಂಘದ ವತಿಯಿಂದ ಥ್ರೋ ಸಂಘ ಸರ್ಕಾರ ಗಮನ ತಂದು, ಯಾಕಂದರೆ ಇವತ್ತು ನಾಳೆ ಏನಾಗಿದೆ ಅಂದರೆ ಈಗ ಯಾವುದೇ ಒಂದು ಕೆಲಸ ಯಾರ ರೆಸ್ಪಾನ್ಸಿಬಿಲಿಟಿ, ಯಾರದು ಕರೆಕ್ಟಾಗಿ ಮಾಡಬೇಕು, ಯಾರು ಆ್ಯಕ್ಚುಲಿ ಡ್ಯೂಟಿ, ಅವ್ರಿಗೇನು ಪ್ರಾಬ್ಲಮ್ ಆಗ್ತಾಯಿಲ್ಲ. ಬಟ್ ಇಂಜಿನಿಯರ್ಸ್ಗೆ ಈಗ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಈ ನಮ್ಮ ಇರೋಂಥ ಸ್ಟಾಫಿಗೆ, ಈಗ ನಾನು QC ಬಂದಮೇಲೆ ನೋಡ್ತಾ ಇದ್ದೀನಿ, ನಾವು ಇಲ್ಲಿ ಅವೈಲೇಬಲ್ ಸ್ಟಾಫಿಗೆ ಈ ವರ್ಕ್ ಲೋಡು ಭಾಳ ಜಾಸ್ತಿ ಇದೆ.